ಖಾಸಗಿ ಆಸ್ಪತ್ರೆಗಳ ಜೊತೆ ನಾವು ಟೈಅಪ್ ಮಾಡಿಕೊಂಡು ನಾವು ಏನು ಅಮೌಂಟ್ ಇವರು ಕೊಡ್ತಾ ಇದ್ದೋ ಅದೇ ಅಮೌಂಟ್ ಅವರು ಕೊಡ್ತೀವಿ. ನಮ್ಮ ಪರ್ಯಾಯ ವ್ಯವಸ್ಥೆಗಳು ಮಾಡಿಕೊಡ್ತೀವಿ. ನಾನು ಈಗಾಗಲೇ ಸುಮಾರು 200 ಕೋಟಿಗಿಂತ ಹೆಚ್ಚು ಹಣವನ್ನು ಇದೇ CT MRI ಸ್ಕ್ಯಾನಿಂಗಲ್ಲೇ ಉಳಿಸಿದ್ದೀನಿ ದುಡ್ಡು. ಈ CT MRI ವಿಷಯದ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ನಿನ್ನೆ ವಿರೋಧ ಪಕ್ಷದವರು BJPಯವರು ಎಲ್ಲ ಏನು ಸರ್ಕಾರ ಪ್ಯಾರಾಲಿಸಿಸ್ ಆಗೋಗಿದೆ ಅಂತ ಹೇಳಿ ಏನೇನು ಹೇಳಿಕೆಗಳು ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ದುಡ್ಡು ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಪ್ಯಾರಾಲಿಸಿಸ್ ಆಗೋಗಿದೆ ಅಂತ ಆ ರೀತಿಯಾಗೆಲ್ಲ ಬಿಂಬಿಸಿದ್ದಾರೆ. ಮತ್ತು ಒಂದು ಕಂಪನಿಯ ಒಂದು ಬೇಡಿಕೆ ಆಧಾರದ ಮೇಲೆ ಮತ್ತು ಅವರು ಒಂದು ಖಾಸಗಿ ಕಂಪನಿ ತೊಗೊಂಡಿರ್ತಕ್ಕಂಥ ಕ್ರಮದ ಮೇಲೇ ವಿರೋಧ ಪಕ್ಷದವರು ಅದನ್ನು ರಿಯಾಕ್ಟ್ ಮಾಡಿದ್ದಾರೆ. ನಾನು ಅದಕ್ಕೇನು ಟೀಕೆ ಅವ್ರು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅಂತಿಮವಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ನಾವೇನು ಮಾಡಿದ್ರು ಕೂಡ ಅದು ಅಂತಿಮವಾಗಿ ಜನರಿಗೆ ತೊಂದರೆ ಆಗಬಾರ್ದು. ಈಗ ಈ CT MRI ವಿಚಾರದಲ್ಲಿ ಅವರು ಸ್ಥಗಿತ ಮಾಡಿರುವಂಥದ್ದು ನಮಗೆ ಸುಮಾರು 140 ಕೋಟಿ ರೂಪಾಯಿ ಬಾಕಿ ಬೇಕಾಗಿದೆ ಅಂತ ಹೇಳಿರುವಂಥದ್ದು. ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲವೇ ಇಲ್ಲ. 140 ಕೋಟಿ ರೂಪಾಯಿ ಕೊಡೋಕೆ ಆಗೋದಿಲ್ಲ ಅಂತಲೇ ನಾವು ಅವ್ರಿಗೆ ಹೇಳಿದ್ದೀವಿ. ಅಷ್ಟು ಕೊಡೋಕೆ ಬರೋದಿಲ್ಲ ಅಂತಲೂ ಕೂಡ ಹೇಳಿದ್ದೀವಿ. ಮತ್ತು ಇದೇನು ಅವ್ರು ಕೇಳ್ತಾ ಇರುವಂಥದ್ದು ಡ್ಯೂಸು 2019ನೇ ಇಸ್ವಿಯಿಂದ ಅವರು ಲೆಕ್ಕ ಹಾಕಿ ಅಷ್ಟು ಡ್ಯೂಸ್ ಎಲ್ಲ ಅವರು ಕೇಳ್ತಾ ಇರುವಂಥದ್ದು. ಅದು ಅವರು ಕಳೆದ 1-2 ವರ್ಷದಿಂದ ಕೇಳ್ತಾ ಇದ್ದಾರೆ. ನಾವು ಅದಕ್ಕೆ ನಮ್ಮ ಬೇರೆ ಬೇರೆ ಕಾರಣಗಳಿಂದ ಯಾಕೆ ಕೊಡೋಕ್ಕಾಗಲ್ಲ ಅಂತ ನಾವು ಹೇಳಿದ್ದೀವಿ. ಮುಖ್ಯವಾಗಿ ಈ PPP ಮಾಡೆಲ್ ಅಡಿಯಲ್ಲಿ ಈ ಕಂಪನಿ ನಡೆಸ್ತಾ ಇರತಕ್ಕಂಥದ್ದು ಈಗ ಸ್ಥಗಿತ ಮಾಡಿದ್ದಾರೆ. ಆದರೂ ಕೂಡ ನಾವು ಪರ್ಯಾಯ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೇವೆ ಮತ್ತು ಬಹುತೇಕ ಕಡೆ ಈಗಾಗಲೇ ಚಾಲುವಾಗಿದೆ. ಕೋಲಾರನಲ್ಲೂ ಕೂಡ ಪರ್ಯಾಯವಾದಂಥ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಬಹುಶಃ ನಾಳೆ ಅಷ್ಟೊತ್ತಿಗೆ ಈ ಎಲ್ಲ 13 ಇದು ಇಡೀ ರಾಜ್ಯಾದ್ಯಂತ ಏನಲ್ಲ 13 ಆಸ್ಪತ್ರೆಗಳಲ್ಲಿ ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಕೂಡ ನಾಳೆ ಅಷ್ಟೊತ್ತಿಗೆ ಎಲ್ಲ ಕಡೆ ಆಗಿರ್ತದೆ. ಸೊ ಸಾರ್ವಜನಿಕರಿಗೆ CT ಸ್ಕ್ಯಾನ್ ತೊಗೊಳ್ಳೋದಕ್ಕಾಗಲಿ MRI ಸ್ಕ್ಯಾನ್ ತೊಗೊಳಕ್ಕಾಗಲಿ ಅವ್ರು ಬೇರೆ ಕಡೆ ಹೋಗಿ ತೊಗೋಬೋದು. ಮತ್ತು ಅದಕ್ಕೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಏನಿಲ್ಲ. ನಾವು ಈಗ ಇನ್ನೂ ಕೇಂದ್ರದಿಂದ NHM ಹಣ ಬಂದಿಲ್ಲ ನಮಗೆ. ಆದರೂ ಕೂಡ ಅದ್ರ ಬಗ್ಗೆ ನಾನೇನು ದೊಡ್ಡ ರಾಜಕೀಯ ಮಾಡ್ತಾ ಇಲ್ಲ. ಅದು ನಾಳೆ ಅಥವಾ ನಾಳಿದ್ದು ಅಥವಾ ಮುಂದಿನ ತಿಂಗಳು ಬರ್ಬೋದು. ಅದೇ ಸರ್ಕಾರದಿಂದನೇ ನಮ್ಮ ರಾಜ್ಯದ ಹಣದಿಂದನೇ ಕೊಡೋದಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ, ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ಏನು ಸಮಸ್ಯೆ ಏನಿಲ್ಲ. ಆದರೆ ಎಷ್ಟು ಕೊಡಬೇಕು ಏನು ಕೊಡಬೇಕು ಈಗ ಅಶೋಕ್ ಅವರು ಭಾಳ ವಕಾಲತ್ ವಹಿಸ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಏನು ಕೇಳಿದೆಲ್ಲ ಕೊಟ್ಬಿಡ್ಬೇಕು ನಾವು. ಮತ್ತು ರಾಜ್ಯದ ಹಣ ಬೊಕ್ಕಸಕ್ಕೆ ನಷ್ಟ ಆದರೂ ಕೂಡ ಕೊಟ್ಬಿಡ್ಬೇಕು ಅಂತ ಅವ್ರು ತಿಳ್ಕೊಂಡಿದ್ರೆ ಅಥವಾ ಆ ರೀತಿಯಾದ ಅರ್ಥದಲ್ಲಿ ಹೇಳಿದ್ರೆ ಅದು ನಾವು ಒಪ್ಕೊಳ್ಳೋಕೆ ತಯಾರಾಗಿಲ್ಲ. ಯಾಕೆಂತ ಹೇಳಿದ್ರೆ ನಿಮಗೆ ನಾನೆಲ್ಲ ಮಾಹಿತಿ ಕೊಡ್ತೀನಿ. ನಾನು ಪತ್ರಿಕಾಗೋಷ್ಠಿನೇ ಕರೆದಿದ್ದೆ. ಹಿಂದೆ ಇದೇ ಏನು ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಅವರು ಪ್ರತಿ ದಿವಸ ನಾನು ಏಪ್ರಿಲ್ ಮೇ ಜೂನ್ ಜುಲೈ 2024ನೇ ಇಸ್ವಿ ಆ 4 ತಿಂಗಳ ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಅದ್ರ ಹಿಂದೆ ತೊಗೊಳ್ತಾ ಇಲ್ಲ. ಪ್ರತಿ ದಿವಸ ಆ್ಯಾವ್ರೇಜ್ ಆಗಿ 63 ಸ್ಕ್ಯಾನ್ ತೊಗೊಳ್ತಾಯಿದ್ರು. 63 CT ಸ್ಕ್ಯಾನ್ಗಳನ್ನು ಪ್ರತಿ ದಿವಸ ಮಾಡ್ತಾಯಿದ್ರು. ಆಮೇಲೆ ನಾವು ಇದನ್ನು ನೋಡಿದ ನಂತರ ಆಗಸ್ಟ್ ತಿಂಗಳಲ್ಲಿ ನಾವು ಯಾಕೆ ಇಷ್ಟೊಂದು ಆಗ್ತಾಯಿದೆ ಅಂತೇಳಿ ನಾವೆಲ್ಲ ಸ್ವಲ್ಪ ವಿಚಾರಣೆ ಮಾಡಿದಾಗ ನಮಗೆ ಅನುಮಾನಗಳು ಬಂತು. ಆಮೇಲೆ ಒಂದು ಸುತ್ತೋಲೆ ಓಡಿಸ್ದೋ. ಅದರಲ್ಲಿ ಏನಂತ ಹೇಳಿದ್ರೆ ಒಂದು ಸ್ಕ್ಯಾನ್ಗಳನ್ನು ಮಾಡಬೇಕಾದ್ರೆ ನೀವು ಬೇರೆ ಬೇರೆ ಸೆಗ್ಮೆಂಟ್ ತೊಗೊಂಡು ಸ್ಕ್ಯಾನ್ ಮಾಡಬಾರ್ದು. ಒಂದೇ ಸಲ ಒಂದು ಬಾಡಿ ಸ್ಕ್ಯಾನ್ ತೊಗೊಂಡಾಗ ಪೂರ್ತಿ ಒಂದೇ ಸಲ ತೊಗೋಬೇಕು ಅಂತೇಳಿ ಅನೇಕ ಬೇರೆ ಬೇರೆ ನಾವು ಮಾನದಂಡ ಇಟ್ಟು ಇದೇ ಪ್ರಕಾರ ನೀವು ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದಾಗ ಅದರ ನಂತರ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಯಿತು. ಅದು ಆ ಆದೇಶ ಆಗಿ ಆಗಸ್ಟ್ ತಿಂಗಳಿಗೆ ಜುಲೈಯಲ್ಲಿ ಸರಾಸರಿ 63 ಇತ್ತು ಜುಲೈಯಲ್ಲಿ. ಆಗಸ್ಟಿಂದ ನವಂಬರ್ಗೆ 49ಗೆ ಇಳೀತು. ಆಯಿತಾ. ಆಮೇಲೆ ನಾವೇನು ಮಾಡೋದು ಸ್ಯಾಸ್ಟ್ ಮುಖಾಂತರ ನಿಮ್ಗೆ ಹಣ ಪಾವತಿ ಆಗಬೇಕು ಅಂತೇಳಿ ನಾವು ನವಂಬರ್ ತಿಂಗಳಲ್ಲಿ ಇನ್ನೊಂದು ಆದೇಶ ಮಾಡೋದು. ಅಂದರೆ ಅದಕ್ಕೆ ಡಾಕ್ಟ್ರು ಸರ್ಟಿಫೈ ಮಾಡಬೇಕು ಯಾವ ಕಾರಣಕ್ಕೆ ಸ್ಕ್ಯಾನ್ ತೊಗೊಳ್ಬೇಕಾಗಿದೆ. ಆ ಸ್ಕ್ಯಾನ್ ಸ್ಯಾಸ್ಟ್ ಮುಖಾಂತರ ಅವ್ರಿಗೆ ಪೇಮೆಂಟ್ ಹೋಗೋ ಥರ ಮಾಡೋದು. ಅದಾದಮೇಲೆ ಅವ್ರು ಎಷ್ಟು ಇಳಿಕೆ ಆಯ್ತು ಗೊತ್ತಾ? ನವಂಬರ್ ತಿಂಗಳಲ್ಲಿ ಅದು ಸರಾಸರಿ ಡಿಸೆಂಬರಿಂದ ಮಾರ್ಚ್ 25ನೇ ಇಸ್ವಿವರೆಗೂ, ಡಿಸೆಂಬರ್ 24ರಿಂದ ಮಾರ್ಚ್ 25ಕ್ಕೆ 15ಕ್ಕೆ ಇಳೀತು. ಅಂದರೆ ಏಪ್ರಿಲಿಂದ ಜುಲೈ, ನಾನು ಹಿಂದಿನ ವರ್ಷದ ಅಷ್ಟೇ ಇರ್ತು, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಏಪ್ರಿಲ್ ಟು ಜುಲೈ 2024 63 ಇತ್ತು. ಡಿಸೆಂಬರ್ ಟು ಮಾರ್ಚ್ 25 ಮಾರ್ಚ್ ಪ್ರತಿ ತಿಂಗಳು 15ಕ್ಕೆ ಇಳೀತು. ಅಂದರೆ CTಯಲ್ಲೇ ಏನು ಪ್ರತಿ ತಿಂಗಳು 15 ಕೋಟಿ ರೂಪಾಯಿ ವೆಚ್ಚ ಆಗ್ತಾಯಿತ್ತು. ನಾವು ಅವ್ರಿಗೇನು ಹಣ ಪಾವತಿ ಮಾಡ್ತಾಯಿದ್ದು ಕೃಷ್ಣ ಡಯಾಗ್ನೋಸ್ಟಿಕ್ಸ್ಗೆ. 15 ಕೋಟಿ ಇದ್ದಿದ್ದು ನವಂಬರ್ಗೆ 3,63,00,000ಕ್ಕೆ ಇಳೀತು. ಅಂದರೆ 76% ಹಣ ಏನು ಅವ್ರಿಗೆ ಕಟ್ತಾ ಇದ್ದೋ ಇಳಿಕೆ ಆಯಿತು. ಮತ್ತು MRIಯಲ್ಲಿ ಅವರಿಗೆ ನಾವು
ಏಪ್ರಿಲ್ ತಿಂಗಳಲ್ಲಿ 55 ಇತ್ತು ಸರಾಸರಿ, ಏಪ್ರಿಲ್ ಟು ಜುಲೈ. ಡಿಸೆಂಬರ್ 24ರಿಂದ ಮಾರ್ಚ್ 25ಕ್ಕೆ ನಾವು ಆವ್ರೇಜ್ ತಗೊಂಡಾಗ 20ಕ್ಕೆ ಇಳಿದಿದೆ. ಅಂದರೆ 64% ಇಳಿಕೆ ಆಯಿತು. MRI ಪ್ರತಿ ತಿಂಗಳು 9,81,00,000 ಹೋಗ್ತಾ ಇತ್ತು. ನಾವು ಕ್ರಮ ತಗೊಂಡ್ಮೇಲೆ ಇದನ್ನು ಸರಿಯಾದ ವ್ಯವಸ್ಥೆಯಲ್ಲಿ ನಡಿಬೇಕು ಅಂತ ಹೇಳಿದ ಮೇಲೆ 3.5 ಕೋಟಿಗೆ ಇಳಿತು. ಅಂದರೆ CTಯಲ್ಲಿ 76% ಇಳಿಕೆ ಆಯಿತು ನಮ್ಮ ವೆಚ್ಚ ಪ್ರತಿ ತಿಂಗಳು. MRIಯಲ್ಲಿ ಪ್ರತಿ ತಿಂಗಳು 64% ಇಳಿಕೆ ಆಯಿತು. ಸೊ ಇದು ಯಾರಿಗೆ ಉಳಿತಾಯ? ಇದು ನಾವು ಪಾರದರ್ಶಕವಾಗಿ ಇವ್ರ ಕಾಲದಲ್ಲಿ 3 ವರ್ಷ ಅವ್ಯಾತವಾಗಿ ನಡೆದಿತ್ತಲ್ಲ, ಇವರೇನು ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಇದೆಲ್ಲ ನೋಡಿದ ನಂತರ ನಾವು ಅದನ್ನು ಪರಿಶೀಲನೆ ಮಾಡಿ ನಾವು ಅದನ್ನು ಒಂದು ಕಡೆ ಸರಿಯಾದ ವ್ಯವಸ್ಥೆಗೆ ತೊಗೊಂಡು ಬಂದು. ಒಂದು. ಎರಡನೇದು, ಹಿಂದಿನ ಬಾಕಿ ಬಿಲ್ಗಳಿತ್ತಲ್ಲ, ನಾವು ಹೇಳ್ದು ಹೌದಪ್ಪ ಹಿಂದಿನಕ್ಕೆಲ್ಲ ನೀವು ದೃಢೀಕರಣ ಮಾಡಿ. ನಮಗೆ ಈಗ ಸ್ಕ್ಯಾನ್ ಮಾಡಿಬಿಟ್ಟಿದ್ದಾರೆ, ನಮ್ಗೆ ಅದ್ರ ಬಗ್ಗೆ ಪರ್ಫೆಕ್ಟಾಗಿ ಪ್ರತಿ ಸ್ಕ್ಯಾನ್ ಬಗ್ಗೆ ದೃಢೀಕರಣ ಮಾಡಿದ್ರೆ ಮಾತ್ರ ನಿಮಗೆ ಪೇಮೆಂಟ್ ಕೊಡ್ತೀವಿ ಅಂತ ಹೇಳ್ದು. ಅದ್ರಲ್ಲಿ ದೃಢೀಕರಣ ಸರಿಯಾಗಿ ಆಗಿಲ್ಲ, ಇನ್ನೂ ಆಗಲಿಲ್ಲ. ಮತ್ತು ಅವರು ಪ್ರತಿ ವರ್ಷ 5%ಅನ್ನು 2019 ಇಸ್ವಿಯಿಂದ ಮಾಡಬೇಕು ಅಂತ ಅದನ್ನು ಕೇಳ್ಕೊಂಡಿದ್ದಾರೆ. ಅದು ಹಿಂದಿನ ಸರ್ಕಾರನೂ ಒಪ್ಪಿಲ್ಲ, ನಮ್ಮ ಸರ್ಕಾರನೂ ಒಪ್ತಾ ಇಲ್ಲ. ಸೊ ಅದೆಲ್ಲ ಸೇರಿ ಅವ್ರು 140 ಕೋಟಿ ಕೇಳ್ತಾ ಇದ್ದಾರೆ. ಅದ್ರ ಮಧ್ಯೆ ಇನ್ನೊಂದೇನು ಹೇಳಿದ್ರಂತೆ, 50 ಕೋಟಿ ಕೊಟ್ಬಿಡಿ ನಾವು ಮುಂದುವರ್ಸ್ಬಿಡ್ತೀವಿ ಅಂತ. ಇದೇನು ನಾವೇನು ಡಿಸ್ಕೌಂಟ್ ಸೇಲಿಲ್ಲ, ನಾವು ನಮಗೇನೋ ಒಂದು ಕೊಟ್ಬಿಡೋಣ ಅವ್ರಿಗೆ, ನೀವು ನಡೆಸ್ಬಿಡಿ ಅಂದರೆ ಈಗ ಅವ್ರು ಇಲ್ದೇ ನಮ್ಮ ವ್ಯವಸ್ಥೆ ನಡೆಯೋಕ್ಕೆ ಆಗೋದಿಲ್ಲ ಅಂತ ಒಂದು ರೀತಿಯಾಗಿ ಅವ್ರು ಅದನ್ನು ಉಪಯೋಗ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಅಂದರೆ ನಾವು ನಿಲ್ಲಿಸ್ಬಿಡ್ತೀವಿ, ಇಲ್ಲದೇ ನಮ್ಮ 50 ಕೋಟಿ ಕೊಟ್ಬಿಡಿ. ನಾವು ಬ್ಲ್ಯಾಕ್ ಮೇಲ್ಗೆಲ್ಲ ನಾವು ಹೆದರಕ್ಕೆ ರೆಡಿ ಇಲ್ಲ. ನಾವು ಅದಕ್ಕೆ ಒಂದು ನ್ಯಾಯಯುತವಾಗಿ ನಿಮ್ಗೆ ಎಷ್ಟು ಕೊಡಬೇಕು ಅದನ್ನು 100% ನಾವು ಕೊಡ್ತೀವಿ. ನಮ್ಮದು ದುಡ್ಡಿನ ಕೊರತೆ ಅಂತೂ ಇಲ್ಲ, 100% ಕೊಡ್ತೀವಿ. ಅದು ನ್ಯಾಯಯುತವಾಗಿ ಇರಬೇಕು ಅಂತ ನಾವು ಹೇಳಿದ್ದೀವಿ. ಅಂತಿಮವಾಗಿ ನಾವು ಅವ್ರಿಗೆ ಮುಂದೆ ಇನ್ನೊಂದು ರಿಪ್ಲೈ ಕೊಡ್ತೀವಿ, ನಮ್ಮ ಕಡೆಯಿಂದ ಎಷ್ಟು ಕೊಡ್ಬೋದು ನಿಮಗೆ ಅಂತ ಹೇಳಿ ಅಂತಿಮವಾಗಿ ಅವ್ರಿಗೆ ಹೇಳ್ತೀವಿ. ಅವ್ರು ಮುಂದೆ ಅದ್ರ ಬಗ್ಗೆ ಏನು ಕ್ರಮ ತೊಗೊಳ್ತಾರೆ ನೋಡೋಣ. ಈಗ ಪರ್ಯಾಯ ವ್ಯವಸ್ಥೆಗಳು ಮಾಡಿದ್ದೀವಿ. ಮತ್ತು ಈಗಾಗಲೇ ನಾನು ಬೇರೆ ಕಡೆ ಎಲ್ಲ ಇದನ್ನು ನೋಡಿ ನಾನು ಈಗಾಗಲೇ ಇನ್ನು 7 ಆಸ್ಪತ್ರೆಗಳಲ್ಲಿ ಮತ್ತು 7 MRI ಮಿಷೀನು ಮತ್ತು 3 CT ಸ್ಕ್ಯಾನ್ಗಳನ್ನು ಟೆಂಡರ್ ಕರೆದಾಗಿದೆ. ಸೊ ಅದು ಕೂಡ ನಾವೇ, ಯಾಕಂತ ಹೇಳಿದ್ರೆ ಈ ಖಾಸಗಿಯವ್ರ ಮೇಲೆ ಒಂದೊಂದು ಸಲ ಈ PPP ಮಾಡೆಲ್ಗಳು ಹೋದಾಗ ಈ ಸಮಸ್ಯೆಗಳು ಬರುವಂಥದ್ದು. ಸೊ ನಮ್ಮಿಂದನೇ MRI ಮಿಷಿನ್ ಹಾಕೋದಕ್ಕೂ ಕೂಡ ಕ್ರಮ ತಗೊಳ್ತಾ ಇದ್ದೀವಿ. ಟೆಂಡರ್ಗಳು ಕೂಡ ಕರೆದಾಗಿದೆ. ಇಲ್ಲಿ ಮುಖ್ಯವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಸೊ ಸೇವೆಗಳನ್ನು ಪುನರಾರಂಭ ಬಹುತೇಕ ಕಡೆ ಆಗಿದೆ, ಇನ್ನು ಕೆಲವು ಸ್ಥಳಗಳಿಗೆ ಇನ್ನೂ ಆಗಿಲ್ಲ. ನಾಳೆಯಿಂದ ಅದು ಕೂಡ ಆಗ್ತದೆ. ಸೊ ಅದು ಕೂಡ ನಾವು ಮುಂದುವರಿಸ್ತೀವಿ. ಈಗ ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಅವರು ನಮ್ಮ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮತ್ತೆ ನಮ್ಮ ಜೊತೆ ಸೇರಿದ ಮೇಲೂ ಕೂಡ ಬೈ ಚಾನ್ಸ್ ಸೇರಿದ್ರೆ ಆಯಿತು ನಾವು ನಡೆಸ್ತೀವಿ, ನೀವು ಹೇಳ್ತಾರೋ ಸರಿ ಇದೆ ಅಂತ ಏನಾದರೂ ಒಂದು ಹೊಂದಾಣಿಕೆ ಮಾಡಿ ನಡೆಸಿದ್ರು ಕೂಡ ನಾವು ಈ ಪರ್ಯಾಯ ವ್ಯವಸ್ಥೆನೂ ಕೂಡ ಉಳಿಸ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಇದು ನಡೀಲಿ ಅದು ನಡೀಲಿ, ಎರಡೂ ಕೂಡ ನಡ್ಸ್ಕೊಂಡು ಹೋಗ್ತೀವಿ. ಸೊ ಇದು ಜನರಿಗೆ ಇದೆಲ್ಲ ಮಾಹಿತಿ ಕೊಡ್ತೀನಿ ನಿಮಗೆ, ಎಷ್ಟು ಆಗ್ತಾ ಇತ್ತು, ಎಷ್ಟು ಉಳಿತಾಯ ಆಗ್ತಾ. ಅಂದರೆ ನೀವು ನೋಡಿ ತಿಂಗಳಿಗೇನೆ ನಮಗೆ 13 ಬೇರೆ ಕಡೆ ಕೆಲವು ಕಡೆ ವ್ಯವಸ್ಥೆಗಳಿದೆ ಆಲ್ರೆಡಿ. ಇಲ್ಲಿ ಇನ್ನು ಕೆಲವು ಕಡೆ ನಮ್ಮ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿದೆ, ಅವ್ರದ್ದು ಕೂಡ ನಾವು ಅವ್ರ ಜೊತೆ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಇನ್ನು ಕೆಲವು ಕಡೆ ಖಾಸಗಿ ಆಸ್ಪತ್ರೆಗಳ ಜೊತೆ ನಾವು ಟೈಅಪ್ ಮಾಡಿಕೊಂಡು ನಾವು ಏನು ಅಮೌಂಟ್ ಇವರು ಕೊಡ್ತಾ ಇದ್ದೋ ಅದೇ ಅಮೌಂಟ್ ಅವರು ಕೊಡ್ತೀವಿ. ಸೊ ಜನ ಅಲ್ಲೋಗಿ ತೊಗೊಳ್ಬೋದು. ನಾನೀಗಾಗಲೇ ಟೆಂಡರ್ ಕರೆದಿದ್ದೇನೆ 7 ಹೊಸ MRI ಮತ್ತು 3 CT ಸ್ಕ್ಯಾನ್ಗೆ, ಅದನ್ನು ಕೂಡ ಅಳವಡಿಸ್ಕೊಡ್ತೀವಿ. ಮತ್ತು ಈಗ ಅನೇಕ ಕಡೆ CT MRI ಕೇಂದ್ರಗಳು ಬಂದಿದೆ. ಅದರಿಂದ ನಾವು ಎಂಪ್ಯಾನಲ್ ಮಾಡಿಕೊಂಡು ನಮ್ಮ ಜನರಿಗೆ ಅಲ್ಲಿಗೂ ಕೂಡ ಕೊಡಿಸಿ ಮಾಡಿಸುವಂಥ, ಈಗ ಸಣ್ಣ ಊರುಗಳಲ್ಲೂ ಕೂಡ MRI CTಗಳು ಬಂದಿದೆ. ಅದಕ್ಕೋಸ್ಕರ ನಾವು ಎಂಪ್ಯಾನಲ್ ಮಾಡ್ಕೊಳ್ತೀವಿ, ಜನರಿಗೇನು ತೊಂದರೆ ಆಗದಿರೋ ಥರ ನೋಡ್ಕೊಳ್ತೀವಿ. ಆದರೆ ಇವ್ರು ಹೇಳ್ದಂಗೆ ವಿರೋಧ ಪಕ್ಷದವ್ರು ಇದನ್ನು ಬೇರೆ ಥರ ಬಿಂಬಿಸೋಕೆ ನೋಡಿದ್ರು. ಏನು ಸರ್ಕಾರದ ಇದು ಪ್ಯಾರಾಲಿಸಿಸ್ ಅಲ್ಲ, ಇದು ನಾವು ಸರ್ಕಾರದ ಎಷ್ಟು 100 ಕೋಟಿ ರೂಪಾಯಿ ಇವತ್ತು ಉಳಿಸಿದ್ದೇವೆ. ನಾವು ಇದನ್ನು ಪತ್ತೆ ಹಚ್ಚಿ ಅವ್ರು ನಮ್ಮ ಬೇಕಾದಷ್ಟು ಒತ್ತಡ ತೊಗೊಂಡು ಬಂದರು ಅವ್ರು ನಮ್ಮ ಮೇಲೆ. ಸರ್ ಹೇಗೋ ಮಾಡಿ ನೀವು ನಮ್ಮನ್ನು ಒಂದು ಅಮೌಂಟ್ ರಿಲೀಸ್ ಮಾಡಿಸಿ ಅಥವಾ ಏನಾದರೂ ಒಂದು ಇದು ಮುಂದುವರಿಸಿ ಅಂತ ಪ್ರಯತ್ನ ಮಾಡಿದ್ರು. ನಾವು ಯಾವುದಕ್ಕೂ ಬಗ್ಲಿಲ್ಲ. ನೋಡಪ್ಪ, ನಮಗೆ ಇದು ಸಾರ್ವಜನಿಕರ ದುಡ್ಡು ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತ ಹೇಳಿದಾಗ, ಈಗ ನೋಡಿ ಈ ಎರಡನ್ನೂ ಕೂಡ ಲೆಕ್ಕ ತಗೊಂಡ್ರೆ ಪ್ರತಿ ತಿಂಗಳು ಅಂದಾಜಾಗಿ ಇಲ್ಲಿ 12 + 6 ಸುಮಾರು 18 ಕೋಟಿ ರೂಪಾಯಿ ಪ್ರತಿ ತಿಂಗಳು ನಾನು ಈ ಒಂದು ನಮ್ಮ ಕ್ರಮಗಳಿಂದ ಉಳಿತಾಯ ಆಯಿತು. ಕಳೆದ ನವೆಂಬರ್ ತಿಂಗಳಿಂದ, ಅಂದರೆ ಈಗ 1.5 ವರ್ಷ ಆಗಿದೆ. ಒಂದೂವರೆ ವರ್ಷದಲ್ಲಿ ಪ್ರತಿ ತಿಂಗಳು 18 ಕೋಟಿ ಅಂತ ಹೇಳಿದ್ರೆ
ನಾನು ಈಗಾಗಲೇ ಸುಮಾರು 200 ಕೋಟಿಗಿಂತ ಹೆಚ್ಚು ಹಣವನ್ನು ಇದೇ CT MRI ಸ್ಕ್ಯಾನಿಂಗಲ್ಲೇ ಉಳಿಸಿದ್ದೀನಿ ದುಡ್ಡು ರಾಜ್ಯಕ್ಕೆ. ತನಿಖೆ ಮಾಡಿ ಸರ್. ತನಿಖೆ ಅಲ್ಲ, ಅದಕ್ಕೆ ನಾವು ದುಡ್ಡು ಪೇಮೆಂಟ್ ಮಾಡ್ತಾ ಇಲ್ಲ. ಈಗ ನೀವು ನಮಗೆ ದೃಢೀಕರಣ ಮಾಡಿಕೊಡಿ, ಆ ಸ್ಕ್ಯಾನ್ ಹೆಂಗೆ ತೊಗೊಂಡ್ರಿ, ಯಾವ ಥರ ಆಯ್ತದು. ಈಗ ತಲೆಗೆ ಒಂದು ಸ್ಕ್ಯಾನು, ಎದೆಗೆ ಒಂದು ಸ್ಕ್ಯಾನು, ಕೆಳಭಾಗಕ್ಕೆ ಒಂದು ಸ್ಕ್ಯಾನು, ಒಂದೇ ಸ್ಕ್ಯಾನಲ್ಲಿ 3 ಸ್ಕ್ಯಾನ್ ಮಾಡಿಕೊಂಡ್ರೆ ಅದಕ್ಕೆ ನೀವು ಪ್ರೂಫ್ ಕೊಡಿ, ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೊಂದು ಪ್ರೊಸೀಜರ್ ಇದೆ, ಅದನ್ನು ನೀವು ದೃಢೀಕರಣ ಮಾಡಿ ನಮಗೆ ಕೊಟ್ಟರೆ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ಯಾಕಂತ ಹೇಳಿದ್ರೆ ಹಿಂದೆ ಎಲ್ಲ ಸ್ಕ್ಯಾನ್ ಮಾಡಿಬಿಟ್ಟಿದ್ದಾರೆ, ಅದು ಹೇಗಾಯಿತು ಏನಾಯಿತು ಅಂತ, ಅದು ಯಾವ ರೀತಿ ಆಯಿತು ಅಂತ ನಿಮಗೂ ಕೂಡ ಗೊತ್ತಿದೆ ವ್ಯವಸ್ಥೆಗಳಲ್ಲಿ. ಸುಮ್ಮನೆ ಅದರಲ್ಲೆಲ್ಲ ಬೇರೆ ಬೇರೆ ಥರ ಮಾಡಿರ್ತಾರೆ ನೋಡಿ. ಇದೆಲ್ಲ ಅದಕ್ಕೋಸ್ಕರ ನಾವು ಅದನ್ನು ನಿಲ್ಲಿಸ್ದೋ, ಗೈಡ್ಲೈನ್ಸ್ ಇಶ್ಯೂ ಮಾಡಿ ಒಂದು ಸಿಸ್ಟಮಿಗೆ ತೊಗೊಂಡು ಬಂದು ಈಗ ಅಷ್ಟು ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ಉಳಿಸಿದ್ದೇವೆ. ಅದಕ್ಕೆ ವಿರೋಧ ಪಕ್ಷರು ನಮಗೆ ಅಪ್ರಿಷಿಯೇಟ್ ಮಾಡಬೇಕು, ನಮ್ಮ ಒಂದು ಟಫ್ ಸ್ಟ್ಯಾಂಡ್ ತೊಗೊಂಡಿದ್ದಕ್ಕೆ. ಎರಡನೇದು, ಅವ್ರು ಒಂದು ಪಾಯಿಂಟ್ ಒಪ್ಕೊಳ್ತೀನಿ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಅದು ನಾನು ಒಪ್ಕೊಳ್ತೀನಿ. ಈಗ 1 ದಿವಸಕ್ಕೆ 2 ದಿವಸಕ್ಕೆ ತೊಂದರೆ ಆಗಿದೆ, ಅದನ್ನು ಈಗ ಬಗೆಹರಿಸಿದ್ದೇವೆ, ಅದನ್ನು ಕೂಡ ಬಗೆಹರಿಸ್ತೀವಿ. ಯಾರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ. ನಮ್ಮ ಪರ್ಯಾಯ ವ್ಯವಸ್ಥೆಗಳು ಮಾಡ್ಕೊಳ್ತೀವಿ, ನಮ್ಮ ವ್ಯವಸ್ಥೆಗಳು ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ. ಎಷ್ಟು ಹೇಳೋದಕ್ಕೆ ನಿಮಗೆಲ್ಲ ಮಾಹಿತಿ, ನಮ್ಮ ಗೌರ್ಮೆಂಟ್ ಆರ್ಡರ್ಗಳು ಏನು ಇಶ್ಯೂ ಮಾಡಿದ್ದೆ ಅದರದ್ದೆಲ್ಲ ನಿಮಗೆ ಮಾಹಿತಿ ಕೊಡ್ತೀನಿ, ನೀವು ಅದೆಲ್ಲ ಓದ್ಕೊಳ್ಳಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.